ನಾನಿವತ್ತು ಡೈಲಿ ವ್ಲಾಗ್ ಮಾಡೋದಕ್ಕೆ 100 ಡೇಸ್ ಚಾಲೆಂಜ್ ತಗೊಂತ ಇದ್ದೀನಿ. ಸೊ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಮಿನಿ ವ್ಲಾಗ್ಗೆ ನಿಮ್ಗೆಲ್ಲ ಸ್ವಾಗತ ಸುಸ್ವಾಗತ. ಇವತ್ ಬೆಳಗ್ಗೆ ನಮ್ಮ ಮಚ್ಚ ಬಂದಿದ್ದ ಅಂತ ಮೀಟ್ ಆಗೋಕ್ ಹೋಗಿದೆ. ಅವಾಗ ಅವನೇನ್ ಹೇಳ್ದ ಅಂತ ಕೇಳಿಸ್ಕೊಳ್ರಿ. ಮಚ್ಚ, ಆಟೋ ಬಿಸ್ನೆಸ್ ಹೆಂಗಿದೆ? ಏನ್ ಹೇಳೋದು, ಮೊನ್ನೆಯಿಂದ ಡ್ಯೂಟಿನೇ ಆಯ್ತಾ ಇಲ್ಲ. ಸುಮ್ಮನೆ ಹಿಂಗ್ ಹೋಗಿ ರೀಲ್ಸ್ ತಳ್ಕೊಂಡಿದೀವಿ. ಆಮೇಲೆ ಆಟೋ ಒಳಗೆ ಕೂತ್ಕೊಳ್ಳೋಣ ಅಂತ ಹೋದೆ. ಸ್ಟಿಕ್ಕರಿಂಗ್ ಮಾತ್ರ ಬೆಂಕಿ ಮಾಡ್ಸೋನ್ ಅನ್ಕೊಳ್ರಿ. ಮಾತ್ರ ಹಿಂದೆ ಬಂದ್ ನೋಡಿದ್ರೆ ಡಿ ಬಾಸ್ ನೆಮ್ಮದಿಯಾಗಿರ್ಬೇಕು, ಜೈ ಡಿ ಬಾಸ್. ಅಷ್ಟರಲ್ಲೇ ನಮ್ ಪುನಿ ಪ್ರೋ ಅಂತ ಹೋಗಿ ವಿಡಿಯೋ ಹಿಡಿದ್ರೆ ಅವ್ನು ಹಿಂಗಂದ್ ಬಿಡದ. ಆಮೇಲೆ ಗಾಡಿಗೆ ಏರಿ ಹಿಡ್ಕೊಂಡ್ಬಿಟ್ಟು ಆಮೇಲೆ ಲೇಔಟ್ ವರ್ಗು ನಾನೇ ಆಟೋ ಓಡಿಸ್ದೆ. ಅರ್ಧ ದಾರಿಲಿ ಹೋಗ್ಬೇಕಾದ್ರೆ ನಮ್ಮ ಮಾವನ್ ಮಕ್ಳು ಸಿಕ್ಕಿದ್ರು. ಅವ್ರನ್ನ ಪಿಕಪ್ ಮಾಡ್ಕೊಂಡು ನಾವು ಸೀದಾ ಲೇಔಟ್ ಹೋದ್ವಿ. ಲೇಔಟ್ ಹೋದ್ಮೇಲೆ ನಮ್ಮ ಹುಡುಗರೆಲ್ಲ ನನ್ ವಿಡಿಯೋ ಹಾಕೊಂಡ್ಬಿಟ್ಟು ನನ್ಗೆ ರೇಕ್ಸ್ತಾ ಇದ್ರು. ಅವ್ರು ರೇಕ್ಸಿದ್ಕೋಸ್ಕರನೇ ನಾನು ಇವತ್ತು 100 ಡೇಸ್ ಚಾಲೆಂಜ್ ತಗೊಂತ ಇರೋದು. ಆಮೇಲೆ ಇವ್ರು ಫೋಟೋ ಶೂಟ್ ಮಾಡ್ತಾ ಇರೋದು ನೋಡಿ ನಾನು ಈಗ ಹೇಳ್ದೆ. ಮನೇಲಿ ಇದ್ದವ್ರನ್ನ ಕರ್ಕೊಂಡ್ ಬಂದ್ಬಿಟ್ಟು ಯಾವ ತರ ಹಿಂಸೆ ಕೊಡ್ತಾವ್ರು ನೋಡ್ರಿ, ಫೋಟೋ ಶೂಟ್ ಮಾಡ್ಕೊಂಡು. ಆದ್ರೂ ಈ ತರದವ್ರು ನಮ್ ಜೊತೆಗಿರ್ತಾರಂತ ನಂಗೆ ಗೊತ್ತೇ ಇರ್ಲಿಲ್ಲ. ನೋಡ್ರಿ ಗೈಸ್, ಇವನು ನಮ್ ಜೊತೆನೆ ಇದ್ಕೊಂಡು ಫಾಲೋ ಮಾಡಿಲ್ಲ, ಇವಾಗ ಫಾಲೋ ಕೊಟ್ಬಿಟ್ಟು ಫಾಲೋ ಮಾಡಿದೀನಿ ಅಂತ ತೋರಿಸ್ತಾವನೆ. ಫೋನ್ ಒಳಗಡೆ ಇರೋ ಕಿಪಿ ಕಿರ್ತಿಗೆ ಇವ್ರು 3 ಜನ ಸೇರ್ಕೊಂಡ್ಬಿಟ್ಟು ಹೆಂಗ್ ರುಬ್ಬೋರ್ ನೋಡ್ರಿ ಮಾತ್ರ. ಆಮೇಲೆ ನಮ್ಮ ಮಾವನ್ ಮಗ ಬ್ರೂಸ್ಲಿ ಫೋಟೋ ತೆಗಿ ಅಂತ ಹೇಳ್ದ. ಅದಕ್ಕೋಸ್ಕರ ಬಂದು ಫೋಟೋ ಶೂಟ್ ಮಾಡ್ತಾ ಇದೀವಿ. ಅಲ್ಲಿಂದ ಮನೆ ಹತ್ರ ಬಂದು ಹೇಮಂತಂಗ್ ಬಾಯ್ ಹೇಳಿ, ಮಚ್ಚುಂಗು ಬಾಯ್ ಹೇಳಿ, ಮತ್ತೆ ನಮ್ ಬ್ರೋಗು ಬಾಯ್ ಹೇಳ್ಬಿಟ್ಟೆ. ಆಮೇಲೆ ನಮ್ ಪ್ರಶಾಂತ್ ಅಣ್ಣ ಸಿಕ್ಕಿದ್ರು ಅಂತ ಏನಾರು ಹೇಳಿ ಬ್ರೋ ಅಂತ ಕೇಳಿದ್ರೆ ಈ ತರ ಹೇಳ್ಬಿಡದ. ಸೈಲೆಂಟ್ ಆಗಿ ಮನೆಗೆ ಹೋಗಕ್ ಇಷ್ಟಪಡ್ತೀವಿ. ಇವಾಗ ಹೋದ್ವಿ 1:30-2 ಗಂಟೆ ಕೂತೀವಿ, ಒಂದು ಡ್ಯೂಟಿನೂ ಆಗಿಲ್ಲ. ಅದಕ್ಕೋಸ್ಕರ ಮನೆಗೆ ಬಂದ್ಬಿಟ್ವಿ ಅಷ್ಟೇನೆ. ಆಮೇಲೆ ಯಾಕೋ ಇವತ್ತು ಬಿರಿಯಾನಿ ತಿನ್ಬೇಕಂತ ಅನ್ಸ್ತು. ಅದಕ್ಕೋಸ್ಕರ ಅಮ್ಮ ಹತ್ರ 100 ರೂಪಾಯಿ ಇಸ್ಕೊಂಡೋಗಿ ಚಿಕನ್ ತಂದು ಬಿರಿಯಾನಿ ಮಾಡ್ಸ್ಕೊಂಡು ತಿಂದೆ. ತಿಂದಿದ್ದಾದ್ಮೇಲೆ ಸ್ಕ್ರಿಪ್ಟ್ ಬರ್ದು ಇವತ್ತಿನ ಮಿನಿ ಬ್ಲಾಗ್ ನ ಎಲ್ಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ತುಂಬಾ ಇಷ್ಟ ಆಗಿದ್ರೆ ಹಾಗೆ ಒಂದು ಫಾಲೋ ಕೊಟ್ಬಿಡ್ರಿ.